ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಫೈನಲ್ ನಿಮ್ಮ ರಿಸಲ್ಟ್ ಆದ್ರೆ ಇವತ್ತು ಬರುತ್ತೆ, ಖಂಡಿತ ಕನ್ಫರ್ಮ್. ರಿಸಲ್ಟ್ ಲಿಂಕ್ ಕೇಳ್ತಿದ್ದಾರೆ ಸಾಕಷ್ಟು ಜನ, ಲಿಂಕ್ ಎಲ್ಲಿ ಸಿಗುತ್ತೆ, ಯಾವ ವೆಬ್ಸೈಟ್ ಅಲ್ಲಿ ನಮ್ಮ ರಿಸಲ್ಟ್ ನ ಚೆಕ್ ಮಾಡಬಹುದು ಅಂತ ಕೇಳ್ತಿದ್ದಾರೆ. ನೋಡಿ, ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ, ನಿಮ್ಮೆಲ್ಲ ಒಂದು ರಿಸಲ್ಟ್ ನ ಚೆಕ್ ಮಾಡಬಹುದು. ಆಮೇಲೆ ಸೀಟ್ ಸಿಗುತ್ತಾ ಇಲ್ವಾ, ಎಷ್ಟು ರ್ಯಾಂಕ್ ಬಂದವರಿಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ಸ್ ಕೊಡ್ತೀನಿ, ಓಕೆನಾ. ಎನಿವೇ ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ಖಂಡಿತ ಇನ್ಫಾರ್ಮೇಶನ್ ಅನ್ನ ಸಿಗುತ್ತೆ. ಓಕೆ, ಮೊದಲನೇದಾಗಿ ನಿಮ್ಮ ರಿಸಲ್ಟ್ ಯಾವ ವೆಬ್ಸೈಟ್ ಅಲ್ಲಿ ಬರುತ್ತೆ ಅಂತ ಮಾತಾಡೋಣ. ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದು ಕೂಡ ನಾನು ಆಲ್ರೆಡಿ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಇದೇ ಒಂದು ಎಕ್ಸ್ ಖಾತೆದಲ್ಲಿ ನೋಡಿದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರರು ಕೂಡ ಹೇಳಿದ್ದಾರೆ, ಇವತ್ತು ಶನಿವಾರ ಮಧ್ಯಾಹ್ನ 12 ಗಂಟೆ ಒಂದು ಪತ್ರಿಕಾಗೋಷ್ಠಿ ನಡೆಸ್ತಾರೆ ಅಂತ, ನ್ಯೂಸ್ ಪ್ರೆಸ್ ಮೀಟ್ ಮಾಡ್ಬಿಟ್ಟು ಅದರ ಡೀಟೇಲ್ ಎಲ್ಲ ಕೊಟ್ಟ ಮೇಲೆ ಮಧ್ಯಾಹ್ನ 2 ಗಂಟೆ ನಂತರ ನಿಮಗೆ 3 ಲಿಂಕ್ ಕೊಟ್ಟಿದ್ದಾರೆ. ಯಾವ್ದು ke.online.karnataka.government.in ಅಂತಂದು, ನೆಕ್ಸ್ಟ್ ಅದರಲ್ಲಿ ನಿಮಗೆ KCET ಅಂದ್ರೆ CET online.karnataka.government.in ಅಂತ ಈ ಒಂದು 3 ಲಿಂಕ್ ಅಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಯಾವ್ದಾದ್ರು ಲಿಂಕ್ ಅಲ್ಲಿ ಕೊಡೋ ಚಾನ್ಸ್ ಇದೆ ಅಂತ ಹೇಳಿದ್ರೆ ಖಂಡಿತ ಇರೋ ಚಾನ್ಸ್ ಇದೆ. ಯಾವ್ದಾದ್ರೆ ಮೊದಲನೇದು ಬಂದ್ಬಿಡುತ್ತೆ ಕೆ ವೆಬ್ಸೈಟ್ ಅಲ್ಲಿ, ಅಂದ್ರೆ ಆ ಲಿಂಕ್ ಕೂಡ ಕೆ ವೆಬ್ಸೈಟ್ ಅಲ್ಲಿ ಇರುತ್ತೆ, ಓಕೆನಾ. ಇಲ್ಲಿ ನೀವು 3 ಡಾಟ್ಸ್ ಅಂತಲ್ಲ ಕ್ಲಿಕ್ ಮಾಡ್ಬಿಟ್ಟು ಪ್ರವೇಶ ಮೇಲೆ ಕ್ಲಿಕ್ ಮಾಡ್ಬಿಟ್ಟು UGCET 2020 ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ಸದ್ಯಕ್ಕೆ ಲಿಂಕ್ ಆಕ್ಟಿವೇಟ್ ಆಗಿಲ್ಲ. ಇಲ್ಲಿ ನಿಮಗೆ ಲಿಂಕ್ ನ ಬಿಡ್ತಾರೆ ಯಾವಾಗ ನಿಮ್ಮ ರಿಸಲ್ಟ್ ಬಂದ ತಕ್ಷಣ. ಇಲ್ಲಿ ಕೂಡ ನಿಮ್ಮ ರಿಸಲ್ಟ್ ನ ಚೆಕ್ ಮಾಡಬಹುದು. ಇನ್ನೂ ಒಂದು ವೆಬ್ಸೈಟ್ ಅಂದ್ರೆ ನೀವು ಆಲ್ರೆಡಿ SSLC ಚೆಕ್ ಮಾಡಿರ್ತೀರಾ, ಸೆಕೆಂಡ್ PUC ಚೆಕ್ ಮಾಡಿರ್ತೀರಾ, ಅದೇ ತರ ವೆಬ್ಸೈಟ್ result.nic.in ಆ ಒಂದು ವೆಬ್ಸೈಟ್ ಕೂಡ ರಿಸಲ್ಟ್ ಚೆಕ್ ಮಾಡಬಹುದು. ಅದಕ್ಕಿಂತ ಮುಂಚೆ ಈ ವಿಡಿಯೋ ನೋಡಿ. ಪ್ರತಿ ವರ್ಷ KCETಗೆ 3 ಲಕ್ಷಕ್ಕೂ ಹೆಚ್ಚು ಸ್ಟೂಡೆಂಟ್ಸ್ ಎಕ್ಸಾಮ್ ಬರೀತಾರೆ. ಆದರೆ ಅದರಲ್ಲಿ ಕೇವಲ 20 to 30% ಸ್ಟೂಡೆಂಟ್ಸ್ಗೆ ಮಾತ್ರ ಟಾಪ್ ರಿಸಲ್ಟ್ ಸೀಟ್ ಸಿಗುತ್ತೆ. ಅದರಿಂದ ನಿಮ್ಮ ಎಂಟೈರ್ ಫ್ಯೂಚರ್ನ ಒಂದು ಎಕ್ಸಾಮ್ ಅಥವಾ KCET ರ್ಯಾಂಕ್ ಮೇಲೆ ಡಿಪೆಂಡ್ ಮಾಡಬೇಡಿ, ಮತ್ತೆ ರ್ಯಾಂಕ್ ಬಗ್ಗೆನೂ ಭಯ ಪಡಬೇಡಿ. ಯಾಕಂದ್ರೆ ಇಲ್ಲೊಂದು ದೊಡ್ಡ ಆಪರ್ಚುನಿಟಿ ಇದೆ. ಗೂಗಲ್, ಮೈಕ್ರೋಸಾಫ್ಟ್, AWS ಜೊತೆ ಕೊಲಾಬ್ರೇಷನ್ ಇರೋ ಕಾಲೇಜ್ ಕೂಡ ನೀವು ಜಾಯ್ನ್ ಆಗೋ ಅವಕಾಶ ಇದೆ. ಇಲ್ಲಿ ಸ್ಟೂಡೆಂಟ್ ಅವರೇಜ್ 2.5 ಲ್ಯಾಕ್ ಸ್ಟೈಪಂಡ್ ಜೊತೆಗೆ ಇಂಟರ್ನ್ಶಿಪ್ ಕೂಡ ಮಾಡ್ತಿದ್ದಾರೆ. ಪ್ರತಿ 3 ವಿದ್ಯಾರ್ಥಿಗಳಲ್ಲಿ ಒಂದು ಸ್ಟೂಡೆಂಟ್ಸ್ಗೆ ಅಬ್ರಾಡಲ್ ಕಂಪನಿಯಲ್ಲಿ ಇಂಟರ್ನ್ಶಿಪ್ ಅವಕಾಶ ಕೂಡ ಇದೆ. 2025 ಇದರಲ್ಲಿ ಪೋಲಾರ್ ಸ್ಟೂಡೆಂಟ್ಸ್ 1 crore ಪ್ಲಸ್ ಇಂಟರ್ನ್ಶಿಪ್ ಸ್ಟೈಪಂಡ್ ಜೊತೆ ಅರ್ನ್ ಮಾಡ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ಇಂಡಸ್ಟ್ರಿಗೆ ಬೇಕಾಗಿರುವಂತ ಸ್ಕಿಲ್ ಕಲಿತಿದ್ದಾರೆ. ಹಾಗಾಗಿ ಒಂದೇ ರಿಸಲ್ಟ್ ಗಾಗಿ ವೇಟ್ ಮಾಡಕ್ ಹೋಗ್ಬೇಡಿ. PAT ರಿಜಿಸ್ಟರ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಈಗಲೇ ಹೋಗಿ ರಿಜಿಸ್ಟರ್ ಮಾಡಿ ನಿಮಗೆ ಇಂಟ್ರೆಸ್ಟ್ ಇದ್ರೆ. ಮತ್ತೆ ಈ ಒಂದು ಕಾಲೇಜ್ ಕೂಡ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಅಂತ ಹೇಳ್ತಾ, ಇಂಟ್ರೆಸ್ಟ್ ಇರೋರು ಹೋಗಿ ಬೇಗನೆ ಜಾಯ್ನ್ ಆಗಿ ಬನ್ನಿ. ಇವಾಗ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ CET ರಿಸಲ್ಟ್ 2026 ಅಂತ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಆದ್ರೆ ಹಾಕ್ಬೇಕಾಗುತ್ತೆ. ಅಪ್ಲಿಕೇಶನ್ ನಂಬರ್ ಎಲ್ಲಿರುತ್ತೆ ಬ್ರದರ್ ಅಂತ ಕೇಳಿದ್ರೆ, ನೀವು CET ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅಲ್ಲಿ ಅಪ್ಲಿಕೇಶನ್ ನಂಬರ್ ಅಂತಾನೆ ಇರುತ್ತೆ, ಸೇಮ್ ಇದೇ ತರ ಇರುತ್ತೆ. ಅಲ್ಲಿ ಇರುವಂತ ನಂಬರ್ಸ್ ನ ಎಂಟರ್ ಮಾಡಬೇಕಾಗುತ್ತೆ. ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ, CET ಅಪ್ಲಿಕೇಶನ್ ನಂಬರ್ ತೆಗೆದ್ರೆ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ನಿಮಗೆ ರಿಸಲ್ಟ್, ನೆಕ್ಸ್ಟ್ ನಿಮಗೆ ಕ್ಯಾರೆಕ್ಟರ್ ನೇಮ್ ಕೇಳುತ್ತೆ. ಅಂದ್ರೆ ಯಾವ ತರ ಇದೆ ಅಂದ್ರೆ, ನಿಮ್ಮ ನೇಮು ಸ್ಟಾರ್ಟಿಂಗ್ ಅಲ್ಲಿ ಇರುವಂತ 4 ಲೆಟರ್ಸ್ ಅದು ಯಾವಾಗ ಇರಬೇಕು, ಕ್ಯಾಪಿಟಲ್ ಲೆಟರ್ ಇರಬೇಕು, ಓಕೆನಾ. ಎಕ್ಸಾಂಪಲ್ ಅವರು ಕೂಡ ಕೊಟ್ಟಿದ್ದಾರೆ ನಿಮಗೆ. ಬೇಕಾದ್ರೆ ಖಂಡಿತ ಅಂತಿದ್ರೆ KNAAN ಅಂತ ಈ ತರ. ನೆಕ್ಸ್ಟ್ ಅನಿತಾ ಅಂತ ಇದ್ರೆ ANIT ಈ ತರ. ಲಹರಿ ಅಂತಿದ್ರೆ ಜಸ್ಟ್ ಏನ್ ಮಾಡ್ಬೇಕು, ಜಸ್ಟ್ LAHA ಈ ತರ. ಜಸ್ಟ್ ಏನಿರುತ್ತೋ ಸ್ಟಾರ್ಟಿಂಗ್ ಅಲ್ಲಿ ಇರುವಂತ 4 ಲೆಟರ್ಸ್, ನಿಮ್ದು ಸ್ಟಾರ್ಟಿಂಗ್ ಸ್ಪೇಸ್ ಇರಲಿ ಇಲ್ಲ ಯಾವ್ದೇ ಇರಲಿ ಅದೇನು ವರಿ ಮಾಡ್ಕೋಬೇಡಿ. ಆಮೇಲೆ ಸಡನ್ ಆಗಿ ಮಾಡ್ತಾರೆ ಸ್ಟಾರ್ಟಿಂಗ್ ನಂದು ಜಸ್ಟ್ ಇನಿಷಿಯಲ್ ಐತೆ ಲಾಸ್ಟಿಗೆ ಇಲ್ಲ, ಈ ತರ ತಲೆ ಕೆಡಿಸ್ಕೋಬೇಡಿ. ಅದೇನೇ ಇರಲಿ ಸ್ಟಾರ್ಟಿಂಗ್ ಅಲ್ಲಿ ಇರುವಂತ 4 ಲೆಟರ್ಸ್, ಅದು ಗ್ಯಾಪ್ ಇರಲಿ ಬಿಡ್ಲಿ, ಸ್ಟಾರ್ಟಿಂಗ್ ಇರೋ 4 ಲೆಟರ್ಸ್ ಹಾಕ್ಬಿಟ್ರೆ ಆಟೋಮೆಟಿಕ್ ನಿಮಗೆ ರಿಸಲ್ಟ್ ಆದ್ರೆ ಬರುತ್ತೆ, ಓಕೆನಾ. ಓಕೆ, ಫೈನಲ್ ರಿಸಲ್ಟ್ ಬಂದ ಮೇಲೆ ಏನೇನ್ ಮಾಡ್ಬೇಕು ಅನ್ನೋ ಪ್ರೊಸೆಸರ್ ತುಂಬಾನೇ ಸಾಕಷ್ಟು ಇದೆ. ಅದ್ರ ಬಗ್ಗೆ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ನಮ್ಮ ಒಂದು ಚಾನಲ್ ಎಲ್ಲ ಪ್ರತಿಯೊಂದು ಅಪ್ಡೇಟ್ಸ್ ತಿಳಿತಾ ಹೋಗುತ್ತೆ, ತಲೆ ಕೆಡಿಸ್ಕೋಬೇಡಿ. ನೆಕ್ಸ್ಟ್ ಇನ್ನೇನಪ್ಪ ಅಂತಂದ್ರೆ, ಇನ್ನೇನಂದ್ರೆ ಏನಾದ್ರೆ ಅಗ್ರಿಕಲ್ಚರ್ ಬಗ್ಗೆ ರಿಲೇಟೆಡ್ ಇರೋ ಕ್ವೇರೀಸ್ ಕೇಳ್ತಿದ್ರ, ಆ ಒಂದು ಕ್ವೇರೀಸ್ಗೆ ಆನ್ಸರ್ ನಾವು ಮಾಡಿದ್ರೆ ಸರಿ ಇರಲ್ಲ. ಆದಷ್ಟು ಇವತ್ತೇನು ಪ್ರೆಸ್ ಮೀಟ್ ಅಲ್ಲಿ ನಡೀತದಲ್ಲ, ಏನಾದ್ರೂ ಆನ್ಸರ್ ಸಿಗುತ್ತಾ ಅಂತ ನೋಡೋಣ. ಯಾಕಂದ್ರೆ ಇವತ್ತು ಪ್ರೆಸ್ ಮೀಟ್ ಇದಕ್ಕೋಸ್ಕರ ನಡೀತಿರೋದು. ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ, ಸ್ಟೂಡೆಂಟ್ಸ್ ಎಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ, ಯಾರು ಟಾಪ್ ಕಾಲೇಜಸ್ ಇದೆ, ಮತ್ತೆ ಯಾವ ಡಿಸ್ಟ್ರಿಕ್ಟ್ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಯುತ್ತೆ. ಅದ್ರ ಜೊತೆ ಒಂದು ಹಿರಿಯೂರ್ದು ಒಂದು ಸಮಸ್ಯೆ ಆಗಿದೆ ಗೊತ್ತು ನಿಮಗೆ, ಆಲ್ ಓವರ್ ಕರ್ನಾಟಕದ ಕಣ್ಣು ಕೂಡ ಅಲ್ಲಿದೆ. ಅದಕ್ಕೆ ಏನು ಆನ್ಸರ್ ಕೊಡ್ತಾರೆ, ಅದಕ್ಕೇನಂತ ಖಂಡಿತ ಎಲ್ಲ ಇನ್ಫಾರ್ಮೇಶನ್ ಬಂದ ತಕ್ಷಣ ನಾವು ನಿಮ್ಗೆ ಅಪ್ಡೇಟ್ ಮಾಡ್ತೀವಿ. ಎನಿವೇ ಸ್ಟೇ ಟ್ಯೂನ್ ಆಗಿರಿ, ಏನೇ ಅಪ್ಡೇಟ್ ಬಂದ್ರು ನಾವು ಖಂಡಿತ ಅಪ್ಡೇಟ್ ಮಾಡ್ತೀವಿ. ಆಮೇಲೆ ಮೇನ್ ಇಂಪಾರ್ಟೆಂಟ್ ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗಿ. ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗೋದ್ರಿಂದ ಪ್ರತಿಯೊಂದು ಅಪ್ಡೇಟ್ಸ್ ಆಯ್ತು, ರಿಸೋರ್ಸಸ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಓಕೆ ಗೈಸ್, ನಿಮ್ಗೆ ಏನೋ ಡೌಟ್ಸ್ ಇದ್ರೆ ಖಂಡಿತ ಕಮೆಂಟ್ ಬಾಕ್ಸ್ ಆಗಿ ಕಮೆಂಟ್ಸ್ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್ ಬಾಯ್.